ಊಟದ ಸಮಯ, ಬನ್ನಿ ಎಲ್ಲರೂ ರೆಫ್ಟ್ರಿಗೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಲಂಚ್ ಟೈಮ್, ಕಮ್ ಆನ್ ಎವ್ರಿಬಡಿ ಟು ದ ರೆಫ್ಟ್ರಿ. ರೆಫ್ಟ್ರಿ ಅಂದರೆ ಲಂಚ್ ರೂಮ್. ದಯವಿಟ್ಟು ನಿಮ್ಮ ವಸ್ತುಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿ. ಈ ವಾಕ್ಯಗೆ ಹೇಳ್ತೀವಿ, ಪ್ಲೀಸ್ ಪ್ಯಾಕ್ ಯುವರ್ ಐಟಮ್ಸ್ ಪ್ರಾಪರ್ಲಿ. ನೆಕ್ಸ್ಟ್, ನೀವು ಉತ್ತಮ ಪಾಠಗಳನ್ನು ಹೊಂದಿದ್ದೀರಾ ಅಥವಾ ಕಲಿತಿದ್ದೀರಾ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಹ್ಯಾಡ್ ಗುಡ್ ಲೆಸನ್ಸ್, ಹ್ಯಾವ್ ಯು ಹ್ಯಾಡ್ ಗುಡ್ ಲೆಸನ್ಸ್. ಭಾಗವಹಿಸುವವರು ಎದ್ದು ಕಾಣಲಿ ಅಥವಾ ಕೈ ಎತ್ತಿ ಅಥವಾ ಎದ್ದು ನಿಲ್ಲಿ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ ದ ಪಾರ್ಟಿಸಿಪೆಂಟ್ಸ್ ಸ್ಟ್ಯಾಂಡ್ ಔಟ್. ಲೆಟ್ ದ ಪಾರ್ಟಿಸಿಪೆಂಟ್ಸ್ ಸ್ಟ್ಯಾಂಡ್ ಔಟ್. ಟಾಡ್, ಸೀಮೆ ಸುಣ್ಣದ ತುಂಡು ಎಲ್ಲಿದೆ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಟಾಡ್, ವೇರ್ಸ್ ದ ಪೀಸ್ ಆಫ್ ಚಾಕ್. ದಯವಿಟ್ಟು ಬೋರ್ಡನ್ನು ಸ್ವಚ್ಛಗೊಳಿಸಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಪ್ಲೀಸ್ ಕ್ಲೀನ್ ದ ಬೋರ್ಡ್. ಪ್ಲೀಸ್ ಕ್ಲೀನ್ ದ ಬೋರ್ಡ್. ನೆಕ್ಸ್ಟ್ ಸೆಂಟೆನ್ಸ್, ಈ ಅವಧಿ ಯಾವ ವರ್ಷ ಅಥವಾ ಈ ಸತ ಯಾವ ವರ್ಷ ಐತಿದು, ಎಷ್ಟನೇ ಇಸ್ವಿ ಅಂತ ಕೇಳಬೇಕಾದ್ರೆ ವಾಟ್ ಇಯರ್ ಈಸ್ ದಿಸ್ ಪೀರಿಯಡ್. ವಾಟ್ ಇಯರ್ ಈಸ್ ದಿಸ್ ಪೀರಿಯಡ್. ನಿಮ್ಮ ಸ್ನೇಹಿತ ಇಂದು ಶಾಲೆಗೆ ಬಂದಿದ್ದೀರಾ ಅಥವಾ ಬಂದಿದ್ದಾರಾ ಅಂತ ಕೇಳಬೇಕಾದ್ರೆ ಡಿಡ್ ಯುವರ್ ಫ್ರೆಂಡ್ ಕಮ್ ಟು ಸ್ಕೂಲ್ ಟುಡೇ ಅಂತ ಇಂಗ್ಲೀಷ್ನಲ್ಲಿ ಕೇಳಬೇಕು. ನಿನ್ನ ಶಿಕ್ಷಕ ಯಾರು ಅಥವಾ ನಿಮ್ಮ ಶಿಕ್ಷಕರು ಯಾರು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಹೂ ಈಸ್ ಯುವರ್ ಟೀಚರ್ ಅಂತ ಕೇಳಬೇಕು. ಹೂ ಈಸ್ ಯುವರ್ ಟೀಚರ್. ಶಾಲೆಯ ಶಕ್ತಿ ಏನು, ಶಾಲೆಯ ಶಕ್ತಿ ಏನು ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಸ್ಕೂಲ್. ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಸ್ಕೂಲ್. ನಿಮ್ಮ ಸ್ನೇಹಿತ ಇಂದು ಬರುತ್ತಿಲ್ಲವೇ. ನಿಮ್ಮ ಸ್ನೇಹಿತ ಇಂದು ಬರುತ್ತಿಲ್ಲವೇ. ಈಸಂಟ್ ಯುವರ್ ಫ್ರೆಂಡ್ ಕಮಿಂಗ್ ಟುಡೇ. ಈಸಂಟ್ ಯುವರ್ ಫ್ರೆಂಡ್ ಕಮಿಂಗ್ ಟುಡೇ. ಪುಸ್ತಕಗಳನ್ನು ಚೀಲದಲ್ಲಿ ಹಾಕಲಾಗಿದೆಯೇ, ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಆರ್ ದ ಬುಕ್ಸ್ ಫುಟ್ ಇನ್ ದ ಬ್ಯಾಗ್. ಆರ್ ದ ಬುಕ್ಸ್ ಫುಟ್ ಇನ್ ದ ಬ್ಯಾಗ್ ಅಂತ ಇಂಗ್ಲೀಷ್ನಲ್ಲಿ ಕೇಳಬೇಕು. ಇಂದು ಊಟಕ್ಕೆ ಏನು ಅಥವಾ ಊಟಕ್ಕೆ ಏನಿದೆ, ಏನು ಸ್ಪೆಷಲ್ಲು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಫಾರ್ ಲಂಚ್ ಟುಡೇ ಅಥವಾ ವಾಟ್ಸ್ ಫಾರ್ ಲಂಚ್ ಟುಡೇ ಅಂತ ಕೇಳಬೇಕು. ಇಂಗ್ಲೀಷ್ ಪಾಠ ತುಂಬ ಕಷ್ಟವಲ್ಲ. ಇಂಗ್ಲೀಷ್ ಕಲಿಬೇಕಾದ್ರೆ ತುಂಬ ಕಷ್ಟ ಆಗಲ್ಲ. ಇದನ್ನೇ ಇಂಗ್ಲೀಷ್ ಲೆಸನ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಇಂಗ್ಲೀಷ್ ಲೆಸನ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಹವಾನಿಯಂತ್ರಣಗಳು ಕಾರ್ಯನಿರ್ವಹಿಸುತ್ತವೆಯೇ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅಂತ ನೋಡಿ, ಡೂ ಏರ್ ಕಂಡೀಷನರ್ ವರ್ಕ್. ಡೂ ಏರ್ ಕಂಡೀಷನರ್ಸ್ ವರ್ಕ್. ಕೊನೆಯ ಪಾಠ ಇಂಗ್ಲೀಷ್ ಆಗಿದೆ, ಇವತ್ತಿನ ಲಾಸ್ಟ್ ಪಾಠ ಯಾವುದು ಅಂತ ಕೇಳಬೇಕಾದ್ರೆ ಈಸ್ ದ ಲಾಸ್ಟ್ ಲೆಸನ್ ಇಂಗ್ಲೀಷ್. ಈಸ್ ದ ಲಾಸ್ಟ್ ಲೆಸನ್ ಇಂಗ್ಲೀಷ್. ಧನ್ಯವಾದಗಳು.